ಎಲ್ ಅವರು ಇವತ್ತು ತಗೊಂಡಿರುವಂತ ನಿರ್ಧಾರದ ಬಗ್ಗೆ ಬೆಂಗಳೂರಿನ ಜನ ಬಹಳ ಆಕ್ರೋಶದಲ್ಲಿದ್ದಾರೆ. ಯಾಕೆಂದ್ರೆ ಕಳೆದ ವರ್ಷ ಕೂಡ 71% ಅಷ್ಟು ಇನ್ಕ್ರೀಸ್ ಮಾಡಿದ್ರು. ಈ ವರ್ಷ 5% ಮಾಡಿದ್ದಾರೆ. ಮುಂಬರುವ ದಿನದಲ್ಲೂ ಕೂಡ ಮಾಡ್ತೀನಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋದು ಜನಗಳು ಬಹಳ ಬೇಜಾರಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ನೋಡಿ, ಕೇಂದ್ರ ಸರ್ಕಾರದಿಂದ ಏನ್ ಅನುದಾನ ಬರಬೇಕು BMRCLಗೆ ಕಾಲಕ್ಕೆ ಕರೆಕ್ಟ್ ಆಗಿ ಬರ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಏನ್ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ. ಇವತ್ತು ಆ ಒಂದು ರಾಜ್ಯ ಸರ್ಕಾರ ಏನು ಒಂದು ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾ ಇಲ್ದಿರೋದ್ರಿಂದ ಇವತ್ತು ಆ ಒಂದು ಆಪರೇಷನಲ್ ಸ್ಟ್ರೆಸ್ ಏನಿದೆ ಅದೆಲ್ಲವನ್ನು ಕೂಡ ಜನಗಳ ಮೇಲೆ ಬಿಡ್ತಾ ಇದ್ದಾರೆ. ಇವತ್ತು ಯಾರು BMRCL ಅವರು ಇವತ್ತು ನೋಡಿ 24-25 ಬಜೆಟ್ ಅಲ್ಲೂ ಕೂಡ ಅವು 24ನೇ ಬಜೆಟ್ ಅಲ್ಲೂ ಕೂಡ BMRCL ಅವರು 10,000 ಕೋಟಿ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಆದ್ರೆ ಅದು 25ನೇ ಒಂದು ಬಜೆಟ್ ಅಲ್ಲಿ ಕೂಡ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೂ ಕೂಡ ಇತ್ತು. BMRCL ಅದು ಕೊಡದಿರೋದ್ರಿಂದ ಇವತ್ತು ಈ ತರದ್ದು ಕಳೆದ ವರ್ಷ ಕೂಡ ಇನ್ಕ್ರೀಸ್, ಈ ವರ್ಷ ಕೂಡ ಇನ್ಕ್ರೀಸ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಇವತ್ತು ಇಲ್ಲಿ ಬರುವಂತಹ ಹಣವನ್ನು ತಗೊಂಡೋಗಿ ಶಕ್ತಿ ಬಸ್ ಸ್ಕೀಮ್ಗೆ ಹಾಕುವಂತದ್ದು, ಈ ತರಹದ್ದು ಜನಗಳ ಮೇಲೆ ಹೊರೆ ಹಾಕೊಂಡು ಬರ್ತಾರೆ. ತಮಗೆ ಗೊತ್ತಿರುವಂತ ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಬಂದ್ಮೇಲೆ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ, ಟ್ಯಾಕ್ಸ್ಗಳು, ಪ್ರಾಪರ್ಟಿ ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ. ಅದಾದ ಮೇಲೆ BMRCL ಒಂದು ಫೇರ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಈ ಸರ್ಕಾರ ಬೆಂಗಳೂರಿನ ಮೇಲೆ ಒಂದು ಹೆಚ್ಚಿನ ಒಂದು ಏನೊಂದು ರೆವಿನ್ಯೂ ಜನರೇಟ್ ಮಾಡುವಂತಹ ಒಂದು ಈ ಜಾಗದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಬೆಂಗಳೂರನ್ನು ಕೂಡ ಅನ್ನೋದ್ರ ಬಗ್ಗೆ ಜನಕ್ಕೆ ಕೂಡ ಒಂದು ಆಕ್ರೋಶ ಇದೆ. ಸರ್, ಈಗಷ್ಟು ಪರಮೇಶ್ವರ್